ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಗೌಡ. ವೆಲ್ಕಮ್ ಟು ಮೈ ಮಿನಿ ಲಾಗ್. ನಾನು ಬೆಳಗ್ಗೆ ಎಲ್ಲ ಹೋಗ್ತಿದ್ದೀನಿ ಅನ್ಕೊಂಡ್ರೆ ನೋಡಿ. ಸೊ ನೋಡಿದ್ರಲ್ಲ, ನಾನು ಬೆಳಗ್ಗೆ ಎಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಯ್ತಾ? ಗಾಂಧಿನಗರಲ್ಲಿರುವಂಥ ಸಂತೋಷ್ ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಬಾಸ್ ಮೂವಿ ನೋಡೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಬೆಳಗ್ಗೆ 6 ಆಗಿಲ್ಲ, ಎಷ್ಟು ಜನ ಇದ್ದಾರೆ ಅಂದರೆ ಓ ಮೈ ಗಾಡ್, ಇಷ್ಟು ಜನಗಳು ಹೌಸ್ಫುಲ್ ಆಗಿಬಿಟ್ಟಿತ್ತು. ನಮ್ಮ ಬಾಸ್ ಕಟ್ಔಟ್ ನೋಡಿ ಓ ಮೈ ಗಾಡ್ ಕಳೆದೋಗ್ಬಿಟ್ಟೆ ನಾನಂತೂ. ಅವ್ರು ಹೊಸ ಹೇರ್ ಸ್ಟೈಲು ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ದರು. ನಾವೆಲ್ಲರೂ ಕೂಡ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಇರೋದು, ಆಫ್ಟರ್ ಮ್ಯಾಕ್ಸ್ ಆದಮೇಲೆ ಮಾರ್ಕ್ ಮೂವಿಗೆ ಎಲ್ಲರೂ ಸೇರಿರೋದು. ಸೊ ಇವಾಗ ಬನ್ನಿ ಎಲ್ಲ ಹೊರಗಡೆ ಹೋಗೋಣ. ಆ್ಯಕ್ಚುಲಾಗಿ ಮೂವಿ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 20 ಮಿನಿಟ್ಸ್ ಇತ್ತು. ಎಲ್ಲರೂ ಕೂಡ ಥಿಯೇಟ್ರ್ ಒಳಗಡೆ ಹೋದ್ವಿ. ಎಷ್ಟು ರಶ್ ಇತ್ತು ಅಂದರೆ ಹೌಸ್ಫುಲ್ ಆಗಿಬಿಟ್ಟಿತ್ತು. ಹೌಸ್ಫುಲ್ಗಿಂತ ಜಾಸ್ತಿ ಜನನೇ ಸೇರಿಬಿಟ್ಟಿದ್ರು ಅನಿಸುತ್ತೆ. ಬಿಕಾಸ್ ಕೂತ್ಕೊಳ್ಳೋಕ್ಕೆ ಸೀಟ್ ಕೂಡ ಇರಲಿಲ್ಲ. ಎಷ್ಟೊಂದು ಜನ ನೆಲದ ಮೇಲೆ ಮೆಟ್ಲ ಮೇಲೆ ಕೂತ್ಕೊಂಡೆಲ್ಲ ಮೂವಿನ ನೋಡ್ತಾಯಿದ್ರು. ಎಷ್ಟು ಎಂಜಾಯ್ ಮಾಡ್ತಾಯಿದ್ವಿ ಎಲ್ಲ ಫ್ಯಾನ್ಸ್ಗಳು ಅಂದರೆ ಸುದೀಪ್ ಸರ್ ಮೂವಿನ ಲಿಟ್ರಲಿ ತುಂಬ ವರ್ಷ, ಒಂದು ವರ್ಷ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಮೂವಿ ರಿಲೀಸ್ ಆಗಿ. ಮ್ಯಾಕ್ಸ್ ರಿಲೀಸ್ ಆಗಿ ಎಕ್ಸಾಕ್ಟ್ 1 ಇಯರ್ಗೆ ಮಾರ್ಕ್ ಮೂವಿ ಬಂದಿರೋದು. ತುಂಬ ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಕೂಡ ಕಾಯ್ತಾಯಿದ್ರು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಮೂವಿನ. ಈ ಮೂವಿಯಲ್ಲಿ ನನಗೆ ಪರ್ಸ್ನಲ್ ಫೇವ್ರೆಟ್ ಏನಪ್ಪ ಅಂತಂದರೆ ಸ್ಟೋರಿ ಲೈನ್ ತುಂಬಾ ಇಷ್ಟ ಆಯಿತು. ಜೊತೆಗೆ ಸುದೀಪ್ ಸರ್ ಹೇರ್ ಸ್ಟೈಲ್ ಅಂತೂ ಸಖತ್ತಾಗಿದೆ, ತುಂಬ ಮಾಸಾಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ಆ್ಯಕ್ಷನ್ ಸೀನ್ಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿದೆ. ಸುದೀಪ್ ಸರ್ ಇದರಲ್ಲಿ ಡ್ಯಾನ್ಸ್ ಸ್ಟೆಪ್ಸ್ ಕೂಡ ಸಖತ್ತಾಗಿ ಹಾಕಿದ್ದಾರೆ. ಅವ್ರ ಆ್ಯಟಿಟ್ಯೂಡ್ ಅವರ ಬಂದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನಾವಂತೂ ಮೂವಿನ ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಎಷ್ಟೊಂದು ಜನ ಸೆಲೆಬ್ರಿಟಿಗಳು ಕೂಡ ಬಂದಿದ್ರು. ಇವನ್ ಪ್ರಿಯಾ ಮೇಡಮ್ ಕೂಡ ಬಂದಿದ್ರು. ಅವರೂ ಕೂಡ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿದ್ರೆ ನಮ್ಮ ಬ್ಯಾನರ್ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀವಿ. ಈ ಬ್ಯಾನರ್ನೆಲ್ಲ ಹಾಕ್ಸಿರೋದು ನಮ್ಮ ನವೀನಣ್ಣ ಆ್ಯಂಡ್ ಜಗ್ಗಿಯಣ್ಣ. ಇಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತುಂಬ ಖುಷಿ ಆಯಿತು. ಥಿಯೇಟ್ರ್ ಮುಂದೆ ನಮ್ಮ ಗರ್ಲ್ಸ್ ಟೀಮ್ ಬ್ಯಾನರ್ ನೋಡೋಕ್ಕೆ ತುಂಬ ಖುಷಿ ಆಯಿತು. ನಾವು ಕೂಡ ಗರ್ಲ್ಸ್ ಎಷ್ಟೊಂದು ದಿನ ಆಗಿತ್ತು ಮೀಟ್ ಆಗಿ. ಸೊ ಈ ಒಂದು ಮೂವಿ ಮುಖಾಂತರ ಎಲ್ಲರೂ ಕೂಡ ಮೀಟ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವು ಮಾರ್ಕ್ ಮೂವಿನ ನೋಡಿದ್ರ ಆದಷ್ಟು ಬೇಗ ಥಿಯೇಟ್ರಿಗೆ ಹೋಗಿ ಕನ್ನಡ ಪಿಕ್ಚರ್ಸ್ಗಳನ್ನ ನೋಡಿ ಕನ್ನಡ ಪಿಕ್ಚರ್ಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.